ಜಾಣ ನಡೆಯನ್ನು ಅನುಸರಿಸಿದೆ ರಾಜ್ಯ ಸರ್ಕಾರ. ಆರ್ಎಸ್ಎಸ್ ಹೆಸರನ್ನ ಹೇಳದೆ ರಾಜ್ಯ ಸರ್ಕಾರದ ಜಾಣ ನಡೆ ಇದು. ಖಾಸಗಿ ಸಂಘಟನೆಗಳ ಚಟುವಟಿಕೆಗಳಿಗೆ ನಿರ್ಬಂಧವನ್ನ ಹೇರುವಂತ ಪ್ರಯತ್ನ. ಖಾಸಗಿ ಸಂಘಟನೆಯಂತ ಸರ್ಕಾರ ಉಲ್ಲೇಖವನ್ನ ಮಾಡಿದೆ. ಸಂಘಟನೆಗಳ ಹೆಸರಿನಲ್ಲಿ ಆರ್ಎಸ್ಎಸ್ ಮೇಲೆ ನಿರ್ಬಂಧ ಹೇರುವಂತ ತಂತ್ರ ಇದು. ಸರ್ಕಾರಿ ಸ್ವತ್ತುಗಳ ಬಳಕೆಗೆ ಆರ್ಎಸ್ಎಸ್ಗೆ ನಿರ್ಬಂಧ ಇದೆ. ಜಾಣ ನಡೆಯನ್ನ ಈಗ ಅನುಸರಿಸಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಓಕೆ, ನಮ್ಮ ಜೊತೆಗೆ ಚಿಂತಕರು ವಾಗ್ಮಿ ಆಗಿರುವಂತಹ ಚಕ್ರವರ್ತಿ ಸುಲಿಬೆಲೆ ಸರ್ ಇದ್ದಾರೆ. ಸರ್ ನಮಸ್ಕಾರ. ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನನ್ನ ಧ್ವನಿಯನ್ನು. ಎಸ್ ಸರ್. ಸರ್ಕಾರ ತಾನೇ ಕೋಲ್ ಕೊಟ್ಬಿಟ್ಟು ತಾನೇ ಒಡಿಸ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದು ಇಡುತ್ತಾ ಅಂತ? ಡೆಫಿನೆಟ್ಲಿ ಹೌದು, ಹಾಗೆ ಅನ್ಸತ್ತೆ. ಆದರೆ ಈ ಸರ್ಕಾರ ಬಹಳ ಬುದ್ಧಿವಂತ ಸರ್ಕಾರ. ಯಾವ ಕ್ಷಣಕ್ಕೆ ಜನರ ವಿಚಾರವನ್ನು ಎಲ್ಲಿಂದ ಡೈವರ್ಟ್ ಮಾಡಬೇಕು ಅಂತ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಆಯಾ ಸಂದರ್ಭದಲ್ಲಿ ತಕ್ಕಂತೆ ಆಯಾ ವಿಚಾರಗಳನ್ನು ಅವ್ರು ಬಳಸ್ತಾ ಹೋಗ್ತಾರೆ. ಈಗ ಇಡೀ ರಾಜ್ಯ ಡೆವಲಪ್ಮೆಂಟ್ನ ವಿಚಾರದಲ್ಲಿ ಆಲೋಚನೆ ಮಾಡ್ತಾ ಇದೆ. ಈ ಸರ್ಕಾರ ಎಷ್ಟು ಕಚಡವಾಗಿ ರಾಜ್ಯವನ್ನು ಹಾಳು ಮಾಡಿದೆ ಅನ್ನೋದನ್ನು, ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಅನ್ನೋದನ್ನು ಜನ ಚರ್ಚೆ ಮಾಡ್ತಾ ಇರುವಾಗ ಇಡೀ ಚರ್ಚೆಯನ್ನು RSS ಕಡೆಗೆ ತಿರುಗಿಸಬೇಕು ಅಂತ ಅವರೊಂದು ಪ್ರಯತ್ನ ಮಾಡಿದ್ದಾರೆ. ಮತ್ತು ಸ್ವಲ್ಪ ನ್ಯಾಷನಲ್ ಲೆವೆಲಲ್ಲಿ ಒಂದು ತಮ್ಮದೇ ಆಗಿರುವಂಥ ಒಂದು ಮೈಲೇಜ್ ತೆಗೆದುಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ RSS ಅಂತಂದ್ರೆ ಒಂದು ಜೇನುಗೂಡಿದ್ದಂತೆ. ಅದು ತುಂಬ ಒಳ್ಳೆ ಜೇನಿನ ಸಂಗ್ರಹ ಮಾಡುತ್ತೆ. ಅಕಸ್ಮಾತ್ ನೀವು ತಂಟೆ ಮಾಡಲಿಕ್ಕೆ ಬಂದರೆ ಆ ಜೇನುಗಳು ಕಚ್ಚೋದಿರುತ್ತಲ್ಲ, ಅದು ಬಹಳ ಕೆಟ್ಟದ್ದಾಗಿರುತ್ತೆ. ಯಾಕೆಂತಂದ್ರೆ RSS ತುಂಬ ಸಾತ್ವಿಕವಾದ ಸಂಘಟನೆ ಆಗಿರೋದ್ರಿಂದ ಸಾತ್ವಿಕ ಪ್ರತಿಭಟನೆಯ ಮೂಲಕ ಇದಕ್ಕೆ ಉತ್ತರ ಕೊಡುತ್ತೆ ಮತ್ತು ಈ ಸರ್ಕಾರ ಅದರ ಬಿಸಿಯನ್ನು ಡೆಫಿನೆಟ್ಲಿ ಅನುಭವಿಸುತ್ತೆ ಅಂತ ಸರ್ಕಾರಕ್ಕೆ ಸದ್ಯದಲ್ಲೇ ಅರ್ಥ ಆಗ್ಲಿಕ್ಕಿದೆ ಅಂತ ಅನ್ಸುತ್ತೆ ನನಗೆ. ಅಲ್ಲ, RSS ಹೆಸರನ್ನ ಹೇಳದೆ ಅವರು ಖಾಸಗಿ ಸಂಘಟನೆ ಅಂತೆಲ್ಲ ಮಾಡ್ತಾ ಇದ್ದಾರೆ. ಕಡಿವಾಣ ಹಾಕಬೇಕು, ಪರ್ಮಿಷನ್ ತಗೊಳ್ಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಕರೆಕ್ಟ್. ಹಾಗಿದ್ದಾಗ ನಾಳೆ ಸರ್ಕಾರಿ ಯಾವುದೇ ಜಾಗಗಳಲ್ಲೂ ಕೂಡ ನಮಾಜ್ ಕೂಡ ಮಾಡೋ ಹಾಗಿಲ್ಲ ಅಲ್ವಾ? ಮಾಡಬಾರ್ದು. ನಮಾಜ್ ಅಂತೂ ಇನ್ನೂ ಅಪ್ಪಟ, ಅದು ಧಾರ್ಮಿಕವಾಗಿರುವಂಥ ಸಂಗತಿ. ಅದನ್ನು ಕೂಡ ಮಾಡ್ಲಿಕ್ಕೆ ಬಿಡಬಾರ್ದು. ನೀವು ರಸ್ತೆಯಲ್ಲಿ ನಮಾಜ್ ಮಾಡ್ಲಿಕ್ಕೆ ಬಿಡಬಾರ್ದು. ಆನಂತರ ಅವರು ಕೈಯಲ್ಲಿ ತಲವಾರ್ ಹಿಡ್ಕೊಂಡು ಮೆರವಣಿಗೆ ಹೋಗ್ತಾರಲ್ಲ, ಅದಕ್ಕೂ ನೀವು ಪರ್ಮಿಷನ್ ಕೊಡಬಾರ್ದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಹೇಗೆ ನಡ್ಕೋಬೇಕಾಗಿದೆ ಇನ್ಮೇಲೆ ಅಂತಂದರೆ ಅವೆಲ್ಲವನ್ನೂ ಕೂಡ ಗಮನ ಇಟ್ಕೊಂಡು ಮಾಡಬೇಕು. ಬಟ್ ಅವ್ರ ಗಮನದಲ್ಲಿ ತುಂಬ ಸ್ಪಷ್ಟವಾಗಿ RSS ಇರೋದ್ರಿಂದ ಅದನ್ನು ನಿಷೇಧ ಮಾಡಲಿಕ್ಕೆ ಇವ್ರಿಗೆ ಆಗೋದಿಲ್ಲ ಅಂತ ಗೊತ್ತಿರೋದ್ರಿಂದ ತಾವು ಯಾವ ಹೆಜ್ಜೆಯನ್ನು ಮುಂದಿಟ್ಟಿದ್ದೀವೋ ಅದನ್ನು ಹಿಂತೆಗಿಬಾರ್ದು ಅನ್ನೋ ಧಾವಂತಕ್ಕೆ ಬಿದ್ದು ಈ ಕೆಲಸವನ್ನು ಮಾಡಿದ್ದಾರೆ. ಬಟ್ ಸದ್ಯದಲ್ಲಿ ಅದಕ್ಕೆ ಆಗುವಂಥದ್ದು ಏನು ಅಂತ ಅವರಿಗೆ ಅರಿವಾಗಲಿಕ್ಕಿದೆ. ಅವರು ಡೆಫಿನೆಟ್ಲಿ ಈ ನಿರ್ಣಯವನ್ನು ಹಿಂದಕ್ಕೆ ತೆಗೆದುಕೊಳ್ಳದೆ ಇರ್ಬೋದು. ಆದರೆ ಈ ನಿರ್ಣಯ ಏನು ತಗೊಂಡಿದ್ದಾರೋ ಅದಕ್ಕೆ ಡೆಫಿನೆಟ್ಲಿ ಅವರು ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕಾದಂಥ ಸ್ಥಿತಿ ಉಂಟಾಗುತ್ತೆ. ಅರುಣ್, ಇದು ನಿಜವಾಗಿಯೂ ಕೂಡ ಓಲೈಕೆ ಮಾಡ್ತಾ ಇರುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಮುಸ್ಲಿಮರ ಪರವಾಗಿ ನಾವು ನಿಂತ್ಕೊಳ್ಳುತ್ತಾ ಇದ್ದೀವಿ, ನೋಡಿ ನಾವು RSSಗೆ ಯಾವ ರೀತಿಯ ಕಡಿವಾಣ ಹಾಕ್ಬಿಟ್ವಿ ಅನ್ನುವಂಥ ಮೆಸೇಜ್ ಕೊಡುವಂತ ವಿಚಾರದಲ್ಲಿ ಸರ್ಕಾರ ಇದ್ದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಆದ್ರೆ ಇದು ಅದೇ ಸಮುದಾಯಕ್ಕೆ ತಿರುಗುಬಾಣವಾಗುತ್ತೆ ಅನ್ನುವಂಥದ್ದು ಯಾವ ಅನುಮಾನವೂ ಕೂಡ ಇರಬಾರ್ದಲ್ವಾ ಇದರಲ್ಲಿ? ಒಂದೇನು ಅಂತಂದರೆ ಇದೊಂದು ನಿರ್ಲಜ್ಜ ಸರ್ಕಾರ. ಅರುಣ್, ನಾನು ತುಂಬ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ನಿರ್ಲಜ್ಜತೆ ಇದೆ ಇದಕ್ಕೆ ಅಂತಂದರೆ, ಇದು ಯಾವತ್ತೂ ಕೂಡ ಯಾವ ನಿರ್ಣಯವನ್ನು ಕೊಟ್ಟಿದ್ದನ್ನು ಹಿಂದಕ್ಕೆ ತೆಗೆದುಕೊಳ್ಳಲಿಕ್ಕೆ ತಮಗೆ ಬೇಕಾದಂತೆ ಬದಲಾಯಿಸೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. 5 ಗ್ಯಾರಂಟಿಗಳನ್ನು ಕೊಟ್ಟರು, 5ರಲ್ಲಿ 3 ಮಾತ್ರ ಕೊಡ್ತಿದ್ದಾರೆ. ಇನ್ನು 2ನ್ನ ಯಾಕೆ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತಿಗೂ ಒಂದು ಕಾರಣ ಹುಡುಕ್ಲಿಕ್ಕೆ ಆಗಲಿಲ್ಲ. ಈ 5 ಗ್ಯಾರಂಟಿಗಳನ್ನು ಮ್ಯಾಚ್ ಮಾಡಲಿಕ್ಕಾಗದೆ ಸರ್ಕಾರ ಪೂರ್ತಿ ದಿವಾಳಿಯ ಅಂಚಿಗೆ ತಲುಪಿದೆ ಅಂತಂದರೆ ಅದನ್ನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಟ್ ಹೋಲ್ ಕುರಿತಂತೆ ಯಾರೋ ಪ್ರಶ್ನೆ ಮಾಡಿದ್ರೆ, ಒಬ್ಬ ಉದ್ಯಮಿ ಪ್ರಶ್ನೆ ಮಾಡಿದ್ರೆ ನೀವೇ ಯಾಕೆ ತುಂಬಿಸಬಾರ್ದು ಅಂತ ಕೇಳುವಂತ ನಿರ್ಲಜ್ಜ ಮನಸ್ಥಿತಿ ಇದೆ. ಇದು ಮುಸಲ್ಮಾನರಿಗೆ ಬೇಕಾದಾಗ ಇಡೀ ನಿರ್ಣಯವನ್ನೇ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಹಿಂದೆ ಮುಂದೆ ನೋಡದೇ ಇರುವಂತ ಸರ್ಕಾರ ಆಗಿರೋದ್ರಿಂದ ಮುಂದೆ ಯಾವತ್ತೋ ಇದು ತೊಂದರೆ ಆಗ್ಬೋದು ಅಂತ ಡೆಫಿನೆಟ್ಲಿ ಅಂದ್ಕೋಬೇಡಿ. ಬಟ್ ಇವತ್ತಂತೂ ಯು ಹ್ಯಾವ್ ನೈಲ್ಡ್ ದ ಪಾಯಿಂಟ್ ಪರ್ಫೆಕ್ಟ್ಲಿ. ಏನಂತಂದ್ರೆ ಅವ್ರಿಗೆ ಒಂದು ಅಗತ್ಯ ಏನಿದೆ ಅಂತಂದ್ರೆ, ಮುಸಲ್ಮಾನರ ಜೊತೆಗೆ ನಾವು ಇನ್ನೂ ಘನಿಷ್ಠವಾಗಿದ್ದೀವಿ ಅಂತ ತೋರಿಸ್ಕೊಳ್ಬೇಕು. ಅದಕ್ಕೆ ಇರೋದು ಒಂದೇ ಒಂದು ಮಾರ್ಗ, RSS ಬೈಬೇಕು, ಹಿಂದುತ್ವವಾದಿಗಳನ್ನು ಬೈಬೇಕು. ಯಾರು ರಾಷ್ಟ್ರೀಯ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡ್ತಿರ್ತಾರೋ ಅವ್ರ ಮೇಲೆ ಕೇಸ್ಗಳನ್ನು ಜಡಿಬೇಕು. ಇಷ್ಟು ಬಿಟ್ಟರೆ ಈ ಸರ್ಕಾರಕ್ಕೆ ಮತ್ತೇನೂ ಗೊತ್ತಿಲ್ಲ. ಅದರದೇ ಭಾಗವಾಗಿ ಒಂದು ಹೈಯೆಸ್ಟ್ ಪಾಯಿಂಟ್ ಅನ್ನ ಇವ್ರು ರೀಚ್ ಮಾಡಿದ್ದಾರೆ. ಆದರೆ ಈ ಪಾಯಿಂಟ್ ಎಂಥದ್ದಕ್ಕೆ ಅವರು ನೇಲ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತಂದ್ರೆ, ಇದು ಡೆಫಿನೆಟ್ಲಿ ಈ ಸರ್ಕಾರಕ್ಕೆ ಹಾಂಟ್ ಮಾಡ್ಲಿಕ್ಕಿದೆ ಅಂತ ಪಾಯಿಂಟ್ ಅನ್ನ ಮುಟ್ಲಿಕ್ಕೆ ಹೋಗಿದ್ದಾರೆ ಅವರು ಡೆಫಿನೆಟ್ಲಿ. ಓಕೆ, ನಾನು ಇನ್ನೊಂದು ಕಡೆಗೆ ರಿವರ್ಸ್ ಪಾಯಿಂಟ್ ಅಲ್ಲೂ ಹೋಗ್ತೀನಿ ಚಕ್ರವರ್ತಿ ಸುಲಿಬೆಲೆ ಅವರು. ಏನು ಅಂತಂದ್ರೆ, ಸರ್ಕಾರಿ ಜಾಗಗಳನ್ನ ಯಾರ್ಯಾರೋ ಬಂದುಬಿಟ್ಟು ನಾಳೆ ಅವ್ರವ್ರ ಪಾಡಿಗೆ ಅವ್ರು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಈ ಕಾಂಗ್ರೆಸ್ನವರೇ ಕಾರ್ಯಕ್ರಮ ಮಾಡ್ತಾರೆ, BJP-ಅವರೇ ಕಾರ್ಯಕ್ರಮ ಮಾಡ್ತಾರೆ, ಇನ್ಯಾವುದೋ ಸಂಘಟನೆನೇ ಬರುತ್ತೆ, ಇನ್ಯಾವುದೋ ನಮಾಜಿಗೋಸ್ಕರನೇ ಬರ್ತಾರೆ, ಯಾವುದಕ್ಕೂ ತಗೊಳ್ತಾರೆ. ಒಂದಿಷ್ಟು ಫಿಕ್ಸ್ ಅಂತ ಹೇಳಿ ದರವನ್ನ ನಿಗದಿ ಮಾಡಿದ್ರೆ ಅಮೌಂಟನ್ನು ಸರ್ಕಾರಿ ಶಾಲೆಗಳಿಗೆ ಕೊಡಬಹುದಲ್ವಾ? ಯಾವ ಸಂಘಟನೆಗಳು ಕೂಡ ಬಳಕೆ ಮಾಡ್ಕೊಳ್ಬಹುದು. ಬಟ್ ಅದಕ್ಕೊಂದು ದರ ಇರುತ್ತೆ. ಆ ದರವನ್ನ ಕಟ್ಟಿ ಅದನ್ನ ಸರ್ಕಾರಿ ಶಾಲೆಗಳಿಗೆ ನಾವು ಬಳಕೆ ಮಾಡ್ತೀವಿ. ಕಾರಣ ಇವರಿಗೆ ಸರ್ಕಾರಿ ಶಾಲೆಗಳಿಗೆ ಕೊಡೋಕ್ಕಂತೂ ಯೋಗ್ಯತೆ ಇಲ್ಲ, ಅವು ಹಾಗೆ ಬಿದ್ದೋಗಿವೆ. ಅಟ್ಲೀಸ್ಟ್ ಈ ದುಡ್ಡಲ್ಲಾದ್ರೂ ಸರ್ಕಾರಿ ಶಾಲೆಗಳು ಉದ್ಧಾರ ಆಗುತ್ತೆ ಅಲ್ವಾ?
ಆದರೆ ಏನು ವಿಶೇಷ ಅಂತಂದರೆ ಎಲ್ಲೆಲ್ಲಿ ಸಂಘದ ಸ್ವಯಂ ಸೇವಕರಿದ್ದಾರೋ, ಸಂಘದ ಸಂಘಟನೆಗಳು ಕೆಲಸ ಮಾಡ್ತಿದೆಯೋ, ಸಂಘ ಅಂತಂದರೆ ಬರೀ RSS ಮಾತ್ರ ಅಲ್ಲ, RSSನ ಅಂಗಸಂಸ್ಥೆಗಳ ದೃಷ್ಟಿಯಿಂದ ನೋಡಿದರೆ ಸೇವಾ ಭಾರತಿ ಥರದ ಸಂಘಟನೆಗಳು ಎಷ್ಟು ಕೆಲಸ ಮಾಡ್ತಿವೆ, ಗ್ರಾಮ ವಿಕಾಸ ಥರದ ಸಂಘಟನೆಗಳು ಎಷ್ಟು ಕೆಲಸ ಮಾಡ್ತಿವೆ, ಇವೆಲ್ಲವೂ ಪ್ರತಿ ಊರಿನಲ್ಲೂ ಆಯಾ ಊರಿನ ಗೌರ್ಮೆಂಟ್ ಸ್ಕೂಲ್ಗಳ ಜೊತೆಗೂಡ್ಕೊಂಡೇ ಕೆಲಸ ಮಾಡ್ತಿವೆ. ಎಷ್ಟೋ ಊರುಗಳಲ್ಲಿ ಆ ಗೌರ್ಮೆಂಟ್ ಶಾಲೆಗಳಲ್ಲಿ ಬೇಕಾಗಿರುವಂಥ ಟೀಚರ್ಗಳನ್ನು ಇವರೇ ಕೊಟ್ಟಿರ್ತಾರೆ, ಆ ಗೌರ್ಮೆಂಟ್ ಶಾಲೆಗಳಿಗೆ ಬೇಕಾಗಿರುವಂಥ ಪೇಂಟಿಂಗನ್ನು ಇವ್ರು ಮಾಡಿಸಿರ್ತಾರೆ, ಅಲ್ಲಿ ಕಂಪ್ಯೂಟರ್ನ ಕೊಟ್ಟಿರ್ತಾರೆ, ಕಂಪ್ಯೂಟರ್ ಟೀಚರ್ನ ಕೊಟ್ಟಿರ್ತಾರೆ, ಅಲ್ಲಿನ ಬ್ಲ್ಯಾಕ್ ಬೋರ್ಡ್ ವ್ಯವಸ್ಥೆ, ಗ್ರೀನ್ ಬೋರ್ಡ್ ವ್ಯವಸ್ಥೆ, ಅನೇಕ ಕಡೆಗಳಲ್ಲಿ ಸಂಘ ಬೇರೆ ಬೇರೆ ಕಡೆಯಿಂದ ದಾನಿಗಳನ್ನು ಕರ್ಕೊಂಡ್ಬಂದು ಅಲ್ಲಿ ವ್ಯವಸ್ಥೆ ಮಾಡಿರುತ್ತೆ. ಈಗ ಯೋಚನೆ ಮಾಡಿ, ವರ್ಷ ಇಡೀ ಕೆಲಸ ಮಾಡಿರುವಂಥ ಒಂದು ಸಂಘಟನೆ ಕೊನೆಗೆ ವರ್ಷದ ಕೊನೆಯಲ್ಲಿ ನಮ್ಗೊಂದು ಸಣ್ಣ ಕಾರ್ಯಕ್ರಮ ಮಾಡ್ಕೋಬೇಕು ಅಂತಂದ್ರೆ ನೀವು ದುಡ್ಡು ಕಟ್ಟಿ ಅಂತ ಆ ಸ್ಕೂಲ್ನವರಾದರೂ ಹೇಗೆ ಕೇಳ್ತಾರೆ? ಯಾಕೆ ಅಂತಂದ್ರೆ ಅವರದ್ದು ಮತ್ತು ಸಂಘದ ಸಂಘಟನೆಯ ಸಂಬಂಧಗಳು ಅಷ್ಟು ಘನಿಷ್ಠವಾಗಿ ಹೆಚ್ಚು ಕಡಿಮೆ ಎಲ್ಲ ಕಡೆಗಳಲ್ಲಿ ಇವೆ. ಬಿಲೀವ್ ಮೀ, ಅನೇಕ ಕಡೆಗಳಲ್ಲಿ NGOಗಳ ಕಾರಣಕ್ಕೋಸ್ಕರ ಸ್ಕೂಲ್ ನಡೀತಾ ಇವೆ ಹೊರತು ಈ ಸರ್ಕಾರದ ಕಾರಣಕ್ಕೋಸ್ಕರ ಅಲ್ಲ. ಸರ್ಕಾರಗಳಿಗೆ ಅನೇಕ, ನಾವೇ ರಾಮನಗರದಲ್ಲಿ ಒಂದು ಸ್ಕೂಲ್ನ ರಿವ್ಯಾಂಪ್ ಮಾಡ್ತಾ ಇದ್ದೀವಿ, ಆ ಶಾಲೆಗೆ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ ಮಕ್ಕಳಿಗೆ, ಅಲ್ಲಿ ನೀರು ಹೇಗೆ ಸೋರ್ತಾ ಇತ್ತು ಅಂತಂದ್ರೆ ತಾತ್ಕಾಲಿಕವಾಗಿ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡ್ತಿದ್ವಿ, ಸಂಡೇ ಪೇಂಟ್ ಮಾಡ್ತಿದ್ದೀವಿ. ನೀವು ನಾಳೆ ಹೋಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತೀರಾ ಅಂತ ಹೇಳಿದಾಗ ನಿಮಗೆ ಪರ್ಮಿಷನ್ ತೆಗೆದುಕೋಬೇಕು ಅಂದ್ರೆ ಏನು ಅರ್ಥ ಇದೆ? ಆ ಶಾಲೆಗೆ ನಾವು ಪೇಂಟ್ ಬಳಿಬೇಕಾದ್ರೆ ಪರ್ಮಿಷನ್ ತೆಗೆದುಕೋಬೇಕಾಗಿರಲಿಲ್ಲ, ಆ ಶಾಲೆಗೆ ಟಾರ್ಪಲ್ ಹಾಕೋ ವ್ಯವಸ್ಥೆ ಮಾಡಬೇಕಾದ್ರೆ ಪರ್ಮಿಷನ್ ಬೇಕಾಗಿರಲಿಲ್ಲ, ಆ ಸ್ಕೂಲ್ನ ಲೈಬ್ರರಿ ಕ್ರಿಯೇಟ್ ಮಾಡಬೇಕಾದ್ರೆ ಪರ್ಮಿಷನ್ ಬೇಕಾಗಿರಲಿಲ್ಲ. ಈಗ ಆ ಸ್ಕೂಲ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಪರ್ಮಿಷನ್ ಬೇಕು ಅಂತ ಕೇಳಿದ್ರೆ ಸರ್ಕಾರ ಕಡಿವಾಣ ಹಾಕೋ ದೃಷ್ಟಿಯಿಂದ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಆ ಕಾರಣಕ್ಕೆ ಅನಿಸ್ತಾ ಇರೋದು. ಅಫ್ಕೋರ್ಸ್ ನನಗೆ ಬೇಜಾರಿಲ್ಲ, ಮತ್ತು ಇಷ್ಟಕ್ಕೂ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಾಗ ಸಂಘವಾಗ್ಲಿ ಸಂಘದ ಅಂಗಸಂಸ್ಥೆಗಳಾಗ್ಲಿ ಪರ್ಮಿಷನ್ ಇಲ್ಲದೆ ಮಾಡೋದಿಲ್ಲ. ಬಟ್ ಪರ್ಮಿಷನ್ ತೆಗೆದುಕೋಬೇಕು ಅಂತ ಹೇಳೋದ್ರ ಮೂಲಕ ಇವ್ರು ಮಾಡ್ತಿರೋದು ಏನು ಅಂತಂದ್ರೆ ನಮ್ಮ ಅಂಡರ್ ಬರಬೇಕು ಮತ್ತು ಈ ಪರ್ಮಿಷನ್ ಕೊಡಬಹುದೋ ಇಲ್ವೋ ಅನ್ನೋ ನಿರ್ಧಾರ ನಮಗೆ ಬಿಟ್ಟಿದ್ದು, ನಾವು ಬೇಕಿದ್ರೆ ಇದನ್ನು ರಿಜೆಕ್ಟ್ ಮಾಡಬಹುದು ಎನ್ನುವಂತ ಒಂದು ಧಾರ್ಷ್ಟ್ಯವನ್ನು ತೋರಿಸುವಂತ ಪ್ರಯತ್ನ ಮಾಡ್ತಿದೆ. ನಾನು ಸುಮ್ಮನೆ ನಿಮ್ಗೆ ಹೇಳಬೇಕು ಅಂತಂದ್ರೆ ಮುಸಲ್ಮಾನರ ಮೆರವಣಿಗೆ ಹೋಗ್ಬೇಕಾದ್ರೆ ಅವರನ್ನು ಲಾಠಿ ತಗೊಂಡು ಹೋಗೋದಿಲ್ಲ, ಕೈಯಲ್ಲಿ ಕತ್ತಿ ಹಿಡ್ಕೊಂಡು ತಿರುಗಾಡ್ತಿರ್ತಾರೆ, ದೊಡ್ಡದೊಂದು ತಲ್ವಾರಿನ ಮೇಲೆ ಬರೆದಿರ್ತಾರೆ, ಅದರ ಮೇಲೆ ಇಸ್ಲಾಮಿಕ್ ಘೋಷಣೆಗಳನ್ನ ಬರೆದಿರ್ತಾರೆ. ಆದರೆ ಹಿಂದೂಗಳು ಬರೀ ಒಂದು ಪ್ರೊಸೆಷನ್ ಮಾಡಬೇಕಾದ್ರೂ 28 ಪರ್ಮಿಷನ್ ಬೇಕು, ನಾವು ರೋಡ್ನಲ್ಲಿ ಗಣೇಶ ಇಡಬೇಕಾದ್ರೆ ಪರ್ಮಿಷನ್ ಬೇಕು. ಪರ್ಮಿಷನ್ ಬೇಕು ಅನ್ನೋದು ನೆಪ ಮಾತ್ರ, ಪರ್ಮಿಷನ್ ಕೊಡೋದಿಲ್ಲ ಅನ್ನೋದು ಹಿಡನ್ ಅಜೆಂಡಾ ಅಷ್ಟೇ. ಸೊ ಹೀಗಾಗಿ ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಪರ್ಮಿಷನ್ ಯಾರ ಹತ್ರ ತಗೊಳ್ಬೇಕು? ನೀವು ತಹಶೀಲ್ದಾರ್ ಹತ್ರ ಹೋದ್ರೆ DC ಹತ್ರ ಹೋಗಿ ಅಂತಾರೆ, DC ಹತ್ರ ಹೋದ್ರೆ SP ತಗೊಂಡ್ಬನ್ನಿ ಅಂತಾರೆ, SP ಹತ್ರ ಹೋದ್ರೆ ಎನ್ವಿರಾನ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೊಂಡ್ಬನ್ನಿ ಅಂತಾರೆ. ಆನಂತರ ಕೊನೆಗೆ ಎಲ್ಲಿಗೆ ಬರ್ತಾರೆ ಗೊತ್ತಾ? ಆ ದಾರಿಯಲ್ಲಿ ಮಸೀದಿ ಇದೆಯಾ ನೋಡಿ, ಮಸೀದಿ ಇದ್ರೆ ಪರ್ಮಿಷನ್ ತೆಗೆದುಕೊಂಡು ಬನ್ನಿ ಅಂತ ಹೇಳುವಂತ ನಿರ್ಲಜ್ಜ ಸ್ಥಿತಿಗೆ ಹೋದ್ರು ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಹೀಗಾಗಿ ಈ ಪರ್ಮಿಷನ್ ಅನ್ನೋದು ನಾಟಕ ಮಾತ್ರ. ಉಳಿದಂತೆ ಇವ್ರ ಉದ್ದೇಶ ಇರೋದು ಡೆಫಿನೆಟ್ಲಿ ಈ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಬಿಡಬಾರದು ಅನ್ನೋದಲ್ಲದೆ ಮತ್ತೇನೂ ಇಲ್ಲ ಅಂತ ಮೇಲ್ನೋಟಕ್ಕೆ ಸಹಜವಾಗಿ ಗೋಚರವಾಗುತ್ತೆ ಅವರು. ಎಸ್ ದಿಸ್ ವ್ಯಾಲಿಡ್ ಪಾಯಿಂಟ್. ಬಟ್ ನನಗೆ ಇನ್ನೊಂದು ಅನಿಸ್ತಾ ಇರುವಂಥದ್ದು ಈ ವಿಚಾರದಲ್ಲಿ ಚಕ್ರವರ್ತಿ ಸುಲಿಬೆಲೆ ಅವರೇ, ಏನು ಅಂತಂದರೆ ದೊಡ್ಡ ವಿಚಾರ ಏನಲ್ಲ, RSS ಬೃಹತ್ ಸಂಘಟನೆ ಆಗಿರೋದ್ರಿಂದ ಸರ್ಕಾರಿ ಶಾಲೆಗಳನ್ನು ಬಿಟ್ಬಿಟ್ರೆ ಒಂದೊಂದು ಊರಲ್ಲೂ ಕೂಡ ಬೇಕಿದ್ರೆ 5-10 ಎಕರೆ ತೊಗೊಂಡ್ಬಿಟ್ಟು ಅದರಲ್ಲೇ ಮೈದಾನವನ್ನು ಮಾಡಿಟ್ಕೊಂಡ್ಬಿಟ್ಟು ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿ RSSಗೂ ಕೂಡ ಇದೆ. RSSನ ಇತಿಹಾಸ ಏನು ಅನ್ನುವಂಥದ್ದು ಕೆಲ ಸಚಿವರಿಗೂ ಗೊತ್ತಿಲ್ಲ, ಆದರೆ ಸುಮ್ಮನೆ ಎಲ್ಲಿದೆ ರೀ ಇತಿಹಾಸ ಅಂತ ಕೇಳ್ತಾರೆ. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ನನಗೆ ಹೇಳೋದು, ವಕ್ಫ್ ವಿಚಾರದಲ್ಲಿ ಜಾಗಗಳನ್ನು ಮುಸ್ಲಿಮರು ಅವರು ನಮಾಜಿಗೋಸ್ಕರ ಅವರ ಕಾರ್ಯಕ್ರಮಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನೋದಾದ್ರೆ ಮೈದಾನವನ್ನ, ಹಿಂದೂಗಳದಿರುವಂಥ ಮುಜರಾಯಿ ಇಲಾಖೆಯ ಜಾಗಗಳನ್ನು ಯಾಕೆ ಹಿಂದೂ ಸಂಘಟನೆಗಳು ಹಿಂದೂ ಧರ್ಮದವರು ಬಳಕೆ ಮಾಡಬಾರ್ದು? ನನ್ನ ಪ್ರಶ್ನೆ ಇದೆ. ಮುಸ್ಲಿಮರು ವಕ್ಫ್ ಆಸ್ತಿಯನ್ನು ಬಳಕೆ ಮಾಡ್ಕೊಳ್ಬಹುದು, ಅವರ ಕಾರ್ಯಕ್ರಮವನ್ನು ಮಾಡ್ಬೋದು, ನಮಾಜ್ ಮಾಡ್ಕೊಳ್ಬೋದು ಅನ್ನೋದಾದ್ರೆ ಮುಜರಾಯಿ ಇಲಾಖೆ, ಸರ್ಕಾರಿ ಜಾಗಗಳು ಬೇಡ, ಸರ್ಕಾರಿ ಶಾಲೆಗಳದ್ದು ಬೇಡ, ಆದರೆ ಮುಜರಾಯಿ ಇಲಾಖೆ ಜಾಗಗಳನ್ನ ಬಳಕೆ ಮಾಡ್ಬೋದಲ್ಲ ಹಿಂದೂ ಸಂಘಟನೆಗಳು, ಯಾಕೆ ಪರವಾನಿಗೆ ಇಲ್ಲ? ಅವರಿಗೆ ಹಿಂದೂ ದೇವಸ್ಥಾನಗಳು, ಹಿಂದೂ ಆಚಾರ ವಿಚಾರಗಳು ಅಂತಂದರೆ ಕಾಲ ಕಸದಂತೆ ನೋಡ್ಕೊಳ್ತಾರೆ ಅವರು ಅದನ್ನು. ಆ ದೇವಸ್ಥಾನಗಳಿಂದ ಬರುವಂಥ ದುಡ್ಡು ಬೇಕು, ಆದರೆ ಆ ದೇವಸ್ಥಾನಗಳ ಡೆವಲಪ್ಮೆಂಟ್ ಬೇಕಾಗಿಲ್ಲ. ಯಾರು ಆ ದೇವಸ್ಥಾನವನ್ನು ಡೆವಲಪ್ ಮಾಡುವಂಥ ಪ್ರಯತ್ನ ಮಾಡ್ತಾರೋ ಅವ್ರನ್ನ ದೇವಸ್ಥಾನದಿಂದ ದೂರ ಇಡ್ತಾರೆ. ಅಷ್ಟೇ ಅಲ್ಲ, ಆ ದೇವಸ್ಥಾನಗಳನ್ನು ಅಕ್ರಮಗಳ ಆಗ್ರಹ ಮಾಡ್ತಾರೆ. ಎಲ್ಲೆಲ್ಲಿ ಈ ಮುಜರಾಯಿ ಇಲಾಖೆಯಲ್ಲಿ ದೇವಸ್ಥಾನ ಇದೆಯೋ, ಅದು ದೊಡ್ಡ ಮಟ್ಟದ ಆದಾಯ ಇರುವಂಥ ದೇವಸ್ಥಾನ ಇದೆಯೋ, ಅಲ್ಲೆಲ್ಲ ಆಡಳಿತಾಧಿಕಾರಿಗಳನ್ನು ಕೂರಿಸಿರ್ತಾರೆ. ಅದರಲ್ಲಿ ಎಷ್ಟು ಜನ ಯಾವ ಥರದ ಭ್ರಷ್ಟತೆಗೆ ಒಳಗಾಗಿರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ಸಂಗತಿ. ಒಟ್ಟಾರೆ ಈ ಸರ್ಕಾರಕ್ಕೆ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬರುತ್ತೋ ಆಗೆಲ್ಲ ಹಿಂದೂ ದೇವಾಲಯಗಳ ಕುರಿತಂತೆ ಅವರದೊಂದು ದುಷ್ಟ ದೃಷ್ಟಿ ಇದ್ದೇ ಇರುವಂಥದ್ರಲ್ಲಿ ಅನುಮಾನ ಇಲ್ಲ. ಬಟ್ ನೀವು ಕೇಳಿದ ಪಾಯಿಂಟ್ ಬಹಳ ಚೆನ್ನಾಗಿದೆ. ಏನು ಅಂತಂದ್ರೆ, ನೀವು ಇಸ್ಲಾಮಿಕ್ ಸಂಘಟನೆಗಳಿಗೆ ಸೇರಿದಂಥ ಜಾಗ, ಅದು ಮಸೀದಿ ಇರ್ಬೋದು, ಮತ್ತೊಂದಿರ್ಬೋದು, ಅವರ ಧಾರ್ಮಿಕ ಕ್ಷೇತ್ರಗಳನ್ನು ಅವರು ತಮಗೆ ಬೇಕಾದಂತೆ ಬಳಸ್ಬೋದಾದ್ರೆ ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಹಿಂದೂ ಆಚರಣೆಗಳ ವಿಚಾರವಾಗಿ ಯಾಕೆ ಬಳಸಬಾರ್ದು ಅಂತ ಕೇಳಿದ್ರೆ ಸರ್ಕಾರದ ಹತ್ರ ಉತ್ತರ ಇಲ್ಲ. ನಾನು ಸರ್ಕಾರವನ್ನು ಕೇಳ್ಕೊಳ್ಳೋದು, ಆ
ಅಕಸ್ಮಾತ್ ನಿಮಗೆ ಹಿಂದೂಗಳ ಆ ಆಸ್ಥೆಯ ಕುರಿತಂತೆ ಗೌರವ ಕೊಡ್ಲಿಕ್ಕಾಗಲಿಲ್ಲ ಅಂದ್ರೆ ದೇವಸ್ಥಾನಗಳನ್ನು ಬಿಡ್ರಲ್ಲ. ಎ ಗ್ರೇಡ್ ಮತ್ತು ಬಿ ಗ್ರೇಡ್ ದೇವಸ್ಥಾನ ಫಸ್ಟ್ ಬಿಟ್ಕೊಡಿ, ಆಮೇಲೆ ಸಿ ಗ್ರೇಡ್ ದೇವಸ್ಥಾನ ಬಿಟ್ಕೊಡಿ. ನಾವೆಲ್ಲವನ್ನೂ ನೋಡ್ಕೋತೀವಿ. ಇಷ್ಟು ನೋಡ್ಕೊಂಡಿರೋರಿಗೆ ಅಷ್ಟು ಸಾಧ್ಯವಿಲ್ಲ. ನಮಗೆ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು ಅಂತ. ನಿಮಗೆ ನಮ್ಮ ದೇವಸ್ಥಾನಗಳ ಹಣ ತೆಗೆದುಕೊಂಡು ನಿಮ್ಮ ಸರ್ಕಾರಿ ಯೋಜನೆಗಳಿಗೆ ಅದನ್ನು ಬಳಸ್ಕೊಳ್ಳಿಕ್ಕಾಗತ್ತೆ. ಆದರೆ ದೇವಸ್ಥಾನಗಳ ಆಸ್ತಿಯನ್ನ ಹಿಂದೂ ಸಮಾಜದ ಉನ್ನತಿಗೋಸ್ಕರ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಹೇಳ್ಬೋದಾದ್ರೆ, ಈ ದೇವಸ್ಥಾನಗಳನ್ನೇ ತಮ್ಮ ಆಸ್ತಿ ಅಂತ ವಕ್ಫ್ ಕರೆದಾಗ ಎಲ್ಲಾ ಮುಚ್ಚಿಕೊಂಡು ಕುಳಿತುಕೊಂಡಿರುವಂತ ಮಾತೆತ್ತದ ಸೊಲ್ಲೆತ್ತದ ಈ ಸರ್ಕಾರಗಳು, ಈ ಹಿಂದೂ ಸಂಘಟನೆಗಳೇನಾದರೂ ಅಲ್ಲೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತಾದ್ರೆ ಎಲ್ಲರನ್ನು ಜೋಡಿಸಿಕೊಂಡು ಹೋಗುವಂತ ಜಾತಿ ಮತ ಪಂಥಗಳನ್ನ ಮೀರಿ ಎಲ್ಲರನ್ನು ಜೊತೆಲಿ ಕರ್ಕೊಂಡು ಹೋಗುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ವಿರೋಧ ಹಾಕ್ತಾರಲ್ಲ. ಇದು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಅವರು ಹಿಂದೂಗಳೇ, ಅವರಿಗೂ ಗೊತ್ತಿದೆ ನಾವು ಮಾಡ್ತಿರೋ ತಪ್ಪು ಅಂತ. ಆದ್ರೆ ಮುಸಲ್ಮಾನರ ವೋಟನ್ನ ಇಂಟ್ಯಾಕ್ಟ್ ಆಗಿ ಇಡಬೇಕು ಅಂತಂದ್ರೆ, ಅವ್ರ ವೋಟನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸ್ಕೋಬೇಕು ಅಂತಂದ್ರೆ ಇರೋದು ಒಂದೇ ಒಂದು ಮಾರ್ಗ, ಹಿಂದುತ್ವದ ವಿರುದ್ಧ ಮಾತನಾಡಿ, ಹಿಂದೂ ಸಂಘಟನೆಗಳ ವಿರುದ್ಧ ಮಾತಾಡಿ, ಹಿಂದೂ ಹೋರಾಟಗಾರರ ವಿರುದ್ಧ ಮಾತಾಡಿ, ಅವ್ರ ಮೇಲೆ ಕೇಸುಗಳನ್ನ ಜಡಿರಿ. ಆಗ ಮುಸಲ್ಮಾನರು ಸಂತೃಪ್ತಗೊಳ್ತಾರೆ ಅಂತ. ನನಗೆ ಇವ್ರ ಮೇಲೆ ಬೇಜಾರಿಲ್ಲ, ನನಗೆ ಮುಸಲ್ಮಾನರ ಮೇಲೆ ಬೇಜಾರಿದೆ. ನೀವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ಲಿಕ್ಕೆ ಇಷ್ಟು ಸಾಕ? RSS ನ ಕುರಿತಂತೆ ಮಾತನಾಡಿದ್ರೆ ವೋಟ್ ಹಾಕ್ಬಿಡದ? ಇಷ್ಟಕ್ಕೂ ಈ RSS ನ ಕುರಿತಂತೆ ಮಾತಾಡಿದ್ರೆ ಏನಾಗುತ್ತೆ ಅಂತ ಒಬ್ಬ ಮುಸಲ್ಮಾನ ಆದ್ರೂ ಒಂದು ದಿನ ಯೋಚನೆ ಮಾಡ್ತಾನ? ಈಗ ಏನಾಗುತ್ತೆ ಗೊತ್ತೇನು? ಈಗ ಇನ್ ಮುಂದೆ ಸ್ಕೂಲಿಂದಲ್ಲ ದೊಡ್ಡ ದೊಡ್ಡ ಜಮೀನ್ದಾರರು ಬರ್ತಾರೆ, ನಮ್ಮ ಜಮೀನನ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಬನ್ನಿ RSS ನ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾರೆ. ಈಗ ನಡೆಯುವಂತ ಈ ಕ್ಯಾಟಾಸ್ಟ್ರೋಫಿಕ್ ಆಗಿ ನೀವು ಒಂದಾದ್ಮೇಲೆ ಪಟಾಕಿ ಸಿಡಿದಂತೆ ಸಿಡಿಯುತ್ತಲ್ಲ, ಊರೂರಿನಲ್ಲಿ ಜನ ಮುಂದಕ್ಕೆ ಬರ್ತಾರಲ್ಲ, ಇವರು ಜನರನ್ನ ಒಗ್ಗಟ್ಟು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಅಂತ. ಹೀಗಾಗಿ ಅವರು RSS ಗೇನ್ ಕಾಂಗ್ರೆಸ್ ಸವಾಲ್ ಕೊಟ್ಟಿದೆಯೋ RSS ಅದನ್ನು ಸ್ವೀಕಾರ ಮಾಡುತ್ತೆ ಮತ್ತು ಊರೂರುಗಳಲ್ಲಿ ಈಗೇನ್ ಕಾರ್ಯಕ್ರಮ ಮಾಡಬೇಕು ಅನ್ಕೊಂಡಿದ್ರು ಅದಕ್ಕಿಂತಲೂ ವೈಭವಯುತವಾದ ಕಾರ್ಯಕ್ರಮ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಅರುಣ್, ತುಂಬಾ ಧನ್ಯವಾದಗಳು ಸರ್. ಪಬ್ಲಿಕ್ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್.